ಹಾಯ್ ಓಲ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಕೂಡ ಒಂದು ಮಿನಿ ಟೂರ್ಗೆ ನಿಮ್ಮನ್ನೆಲ್ಲರನ್ನೂ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಕ್ವಿಕ್ಕಾಗಿ ಗೆಸ್ ಮಾಡಿ ಎಲ್ಲಿಗೆ ಅಂತ ಹೇಳಿಬಿಟ್ಟು. ಅದಕ್ಕೂ ಮುಂಚೆ ನಮ್ಮ ವಿಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ತೀನಿ. ಗೆಸ್ ಮಾಡಿದ್ರ ಫ್ರೆಂಡ್ಸ್ ಎಲ್ಲಿಗೆ ಅಂತ ಹೇಳಿಬಿಟ್ಟು. ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇರೋದಂತ ಹೇಳಿದರೆ ಆಂಧ್ರ ಹಾಗೆ ಕರ್ನಾಟಕ ಬಾರ್ಡರಲ್ಲಿ ನಾವು ಇವಾಗ ಇದ್ದೀವಿ. ನೋಡ್ತಾ ಇದ್ದೀರಲ್ಲ, ನಾವು ಬಂದಿರೋದು ಲೇಪಾಕ್ಷಿ ಟೆಂಪಲ್. ಇದು ಬಂದ್ಬಿಟ್ಟು ಆಂಧ್ರ ಪ್ರದೇಶದ ಅನಂತಪುರ ಏನೋ ಡಿಸ್ಟ್ರಿಕ್ಟಲ್ಲಿ ಬರುತ್ತೆ. ಬ್ಯಾಂಗ್ಳೂರಿಂದ ಹೇಳಬೇಕಂದ್ರೆ 120 ಕಿಲೋಮೀಟರ್ಸ್ ಹತ್ತತ್ರ ಇರುತ್ತೆ. ಕಾಣಿಸ್ತಿದೆಯಲ್ಲ, ಇದು ನಾವು ಹೋಗ್ತಿರೋ ಲೇಪಾಕ್ಷಿ ಟೆಂಪಲ್ನ ಹೆಬ್ಬಾಗಿಲು. ನಾವಿಲ್ಲಿ ಹೋಗ್ತಾ ಇಲ್ಲ, ಮುಂದ್ಗಡೆ ಕಾರ್ನ ಪಾರ್ಕ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ. ಅವರ್ಸ್ ಜರ್ನಿ ಮಾಡಿ ಬಂದ್ವಿ, ಸುಸ್ತಾಗಿತ್ತು. ಹಾಗೆ ಒಂದು ಎಳ್ನೀರನ್ನ ಕುಡ್ಕೊಂಡು ಎಂಟ್ರಿ ಆದ್ವಿ. ಬನ್ನಿ ಟೆಂಪಲ್ ಒಳಗಡೆ ಹೋಗೋಣ, ಹೇಗಿದೆ ಅಂತ ನೋಡೋಣ. ದೇವಸ್ಥಾನದ ಎಂಟ್ರಿ ಹೀಗಿದೆ. ಹೊರಗಡೆ ಗಾರ್ಡನ್ ಎಲ್ಲ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಇದು ನೋಡಿ ಟೆಂಪಲ್ದು ಫ್ರಂಟ್ ವ್ಯೂ. ಇವತ್ತಿನ ದಿನ ಇಲ್ಲಿ ತುಂಬ ಕ್ರೌಡ್ ಆಗಿದೆ, ತುಂಬ ಜನ ಇದ್ದಾರೆ. ಒಳಗಡೆ ಹೋಗ್ಬಿಟ್ಟು ವೀರಭದ್ರ ಸ್ವಾಮಿ ದೇವರ ದರ್ಶನ ಮಾಡಿಕೊಂಡು ಬರೋಣ. ವೀರಭದ್ರ ಸ್ವಾಮಿ ಎದುರುಗಡೆ ಬಂದ್ಬಿಟ್ಟು ದುರ್ಗಾದೇವಿ ಇದ್ದಾರೆ. ಈ ದುರ್ಗಾದೇವಿ ಎದುರುಗಡೆ ಈ ರೀತಿ ಮಿರರಲ್ಲಿದೆ. ಮಿರರಲ್ಲಿನೂ ಕೂಡ ದೇವರನ್ನ ನಾವು ನೋಡ್ಬೋದು. ಒಳಗಡೆ ದರ್ಶನ ಮುಗಿಸ್ಕೊಂಡು ನಾವು ಹೊರಗಡೆ ಚಾವಣಿಗೆ ಬಂದ್ವಿ. ಬಂದು ನೋಡಿದರೆ ಎಷ್ಟು ಸಖತ್ತಾಗಿದೆ ಗೊತ್ತಾ. ಅದನ್ನು ನಾನು ಹೇಳಿದರೆ ನಿಮಗೆ ಅರ್ಥ ಆಗಲ್ಲ, ನೀವು ಇಲ್ಲಿ ಬಂದು ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇದು ನೋಡ್ತಾ ಇದ್ದೀರಲ್ಲ ನೀವು, ಟಾಪ್ ಸೀಲಿಂಗ್ ಇದು. ಇದರಲ್ಲಿ ಸ್ಟೋರಿ ಏನೇನೋ ಸ್ಟೋರೀಸ್ ಎಲ್ಲ ಬರೆದಿದ್ದಾರೆ. ಪೇಂಟಿಂಗ್ ಇದು. ಇಮೇಜ್ ಜೊತೆ ಸ್ಟೋರಿನೂ ಕೂಡ ನಾವಿಲ್ಲಿ ನೋಡ್ಬೋದು. ಎಷ್ಟು ಕಂಬ ಇದೆ ಗೊತ್ತಾ, ಅಷ್ಟು ಕಂಬದಲ್ಲೂ ಬೇರೆ ಬೇರೆ ಥರ ಕೆತ್ತನೆ ಮಾಡಿದ್ದಾರೆ. ಯಾವ ಕಂಬದಲ್ಲೂ ಒಂದೇ ಥರ ಕೆತ್ತನೆ ಇಲ್ಲಿ ಇಲ್ಲ. ಚಿಟ್ಟಿ ಈ ಥರ ಎಲ್ಲ ನಾವು ಹೊರಗಡೆ ಬಂದರೆ ಅವಳು ನಮ್ಮ ಕೈನಲ್ಲಿ ಹಿಡಿಯೋಕ್ಕೆ ಸಿಗಲ್ಲ. ಎಲ್ಲಾದರೂ ಅವಳ ಏಜ್ ಅವ್ರನ್ನ ನೋಡಿಬಿಟ್ರೆ ಅವಳು ಅಲ್ಲೇ ಹೋಗಿಬಿಡ್ತಾಳೆ. ನೋಡಿ ಅಲ್ಲೊಂದು ಫ್ರೆಂಡ್ ಮಾಡಿಕೊಂಡು ಮಾತಾಡೋದು ಹೇಗಂತ. ಈ ಟೆಂಪಲ್ ಬಗ್ಗೆ ಹೇಳಬೇಕಂದ್ರೆ 500 ಇಯರ್ಸ್ ಓಲ್ಡ್ ಅಂತೆ ಈ ಟೆಂಪಲ್ಲು. ಇಲ್ಲಿ ಬರೀ ವೀರಭದ್ರ ಸ್ವಾಮಿನ ಪೂಜೆ ಮಾಡಲ್ಲ, ಅದ್ರ ಜೊತೆನೇ ದುರ್ಗಾದೇವಿ ಹಾಗೆ ನಾಗ ಗಣಪತಿ, ಶಿವ, ವಿಷ್ಣು ಈ ಥರ ಎಲ್ಲ ದೇವರಿಗೆ ಪೂಜೆ ಮಾಡ್ತಾರಂತೆ. ವಿಡಿಯೋದಲ್ಲಿ ನನಗೆ ಸಾಧ್ಯ ಆಗೋಷ್ಟು ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಹಾಗೆ ಇಲ್ಲಿ ಪಿಲ್ಲರ್ ಮ್ಯಾಜಿಕ್ ಕೂಡ ಇದೆಯಂತೆ. ಅಂದರೆ ಕಂಬ ಇದೆಯಲ್ವಾ, ಅದ್ರ ಕೆಳಗಡೆ ಒಂದು ಕಡೆಯಿಂದ ನಾವು ದುಪ್ಪಟ್ಟನೆ ಹಾಕಿಬಿಟ್ಟು ಇನ್ನೊಂದು ಕಡೆಯಿಂದ ಸಲೀಸಾಕಿ ಅದನ್ನು ನಾವು ತೆಗಿಬೋದಂತೆ. ಹಾಗೆ ಸೀತಾದೇವಿದು ಫುಟ್ ಪ್ರಿಂಟ್ ಕೂಡ ನಾವಿಲ್ಲಿ ನೋಡ್ಬೋದು. ದೇವಸ್ಥಾನದ ಔಟ್ಸೈಡ್ ವ್ಯೂ ನೋಡಿ ಯಾವ ಥರ ಇದೆ ಅಂತ ಹೇಳಿಬಿಟ್ಟು. ಹೊರಗಡೆ ಅಂತೂ ತುಂಬಾ ಪ್ರಶಾಂತವಾಗಿ, ಹಾಗೆ ಏನು ಗಲೀಜೇನೂ ಇಲ್ಲ, ಇಲ್ಲಿ ಕ್ಲೀನಾಗಿ ಇಟ್ಕೊಂಡಿದ್ದಾರೆ.
ಹೊರಗಡೆ ಬಂದ್ವಿ. ಟೆಂಪಲ್ ಅಪೋಸಿಟು ಕೆಳಗಡೆ ಸ್ಟೆಪ್ಸ್ ಇದೆ. ಸ್ಟೆಪ್ಸು ಮುಂದ್ಗಡೆ ಎಲ್ಲ ತುಂಬಾ ಶಾಪ್ ಇಟ್ಕೊಂಡಿದ್ದಾರೆ. ಅಲ್ಲಿ ನಾವು ಶಾಪಿಂಗ್ ಮಾಡ್ಬೋದು. ನಾನು ಅಲ್ಲಿ ಚಿಟ್ಟಿಗೆ ಒಂದು 4-5 ಟಾಯ್ಸ್ ಎಲ್ಲ ತಗೊಂಡೆ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಬಂದ್ಬಿಟ್ಟು ಗರುಡದ ಸ್ಟ್ಯಾಚು. ಇಲ್ಲಿ ಹೋಗಬೇಕು ಅಂತ ಆಸೆ ಇತ್ತು. ಆಲ್ರೆಡಿ ನಾವು ಸುಸ್ತಾಗಿರೋ ಕಾರಣ ಹಾಗೆ ಚಿಟ್ಟಿನ ಕರ್ಕೊಂಡು ಸುಮ್ಮನೆ ಯಾಕೆ ರಿಸ್ಕಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಟೈಮ್ ಹೋದರೆ ಆಯಿತು ಅಂತ ಪ್ಲ್ಯಾನ್ ಮಾಡಿಕೊಂಡು ನಾವು ರಿಟರ್ನ್ ಬಂದ್ವಿ. ಇದು ಬಂದ್ಬಿಟ್ಟು ಜಟಾಯುದು ಫ್ರಂಟ್ ಗೇಟು. ಇಲ್ಲಿಂದ ನಾವು ನಂದಿ ಸ್ಟ್ಯಾಚುನ ನೋಡೋಣ ಅಂತ ಬಂದ್ವಿ. ಇದು ಕೂಡ ತುಂಬಾ ಚೆನ್ನಾಗಿತ್ತು, ತುಂಬ ದೊಡ್ಡದಾಗಿತ್ತು ಸ್ಟ್ಯಾಚು. ಹಾಗೆ ನಮ್ಮ ಚಿಟ್ಟಿ ಮನೆಯಲ್ಲಿದ್ದರೆ ಎತ್ಕೋ ಅಂತ ಇರ್ತಾಳೆ ಯಾವಾಗಲೂ. ಈ ರೀತಿ ನಾವು ಔಟ್ಸೈಡ್ ಬಂದಾಗ ಹಿಡಿಯೋಕ್ಕೇ ಸಿಗಲ್ಲ ಅವಳು ಹಿಂದೆ ನಾವು ಓಡ್ತಾನೆ ಇರಬೇಕು, ಆ ರೀತಿ ಆಡ್ತಾ ಇರ್ತಾಳೆ ಅವಳು. ಈ ಟೆಂಪಲ್ಗೆಲ್ಲ ನಾವು ಫ್ಯಾಮಿಲಿ ಜೊತೆ ಹೋದರೆ ತುಂಬಾ ಎಂಜಾಯ್ ಮಾಡ್ಬೋದು. ಹಾಗೆ ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಇಲ್ಲಿಂದ ನಾವು ಹೊರಟಿರೋದು. ತುಂಬ ಟೈಮ್ ತೊಗೊಂಡು ನಾವು ಇಲ್ಲಿ ಬಂದರೆ ಏನೋ ಒಂಥರ ಎಲ್ಲ ನೋಡಿದ್ದೀವಿ ಅಂತ ಹೇಳ್ಬಿಟ್ಟು ಸಮಾಧಾನ ಸಿಗ್ಬೋದು. ಅರ್ಜೆಂಟಲ್ಲಿ ಈ ರೀತಿ ಪಾಪನ ಎತ್ಕೊಂಡು ಎಲ್ಲ ಬಂದರೆ ಅಷ್ಟಾಗಿ ನೋಡೋಕ್ಕಾಗಲ್ಲ. ಹಂಗೋ ಹಿಂಗೋ ಅಂತ ಹೇಳ್ಬಿಟ್ಟು ಸ್ವಲ್ಪ ವೀಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ. ಓಕೆ, ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಮಿನಿ ಟ್ರಿಪ್ ಜೊತೆ ಮಿನಿ ಲಾಗನ್ನು ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್.